ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಬೇಗ ಎದ್ದು ನಾವೆಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದವು. ನಾವು ಬಂದಿರೋದು ನವಲೆ ನಾಗೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇರೋದು ಹಾಸನ್ ಡಿಸ್ಟಿಕ್ಕಲ್ಲಿ. ಸಿಯಾನ್ಶ್ಗೆ ಮುಡಿ ಕೊಡಬೇಕಾಗಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ದು ಇವತ್ತು. ಮೊದಲನೇ ಸಲ 11 ತಿಂಗಳಿಗೆ ಮನೆ ದೇವ್ರಿಗೆ ಕೊಟ್ಟಿದ್ವು. ಅದಾದಮೇಲೆ ಕೂದಲು ಚೆನ್ನಾಗಿ ಬೆಳ್ಕೊಂಬಿಟ್ಟಿತ್ತು, ಹಾಗಾಗಿ ಮುಡಿ ಕೊಟ್ಟು ಹರಕೆ ತೀರ್ಸೋಣ ಅಂದ್ಬಿಟ್ಟು ಇವತ್ತು ನಾವು ನವಲೆ ನಾಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದವು. ದೇವಸ್ಥಾನದ ಹತ್ರ ಹೋದ ತಕ್ಷಣ ಮೊದಲೋಗಿ ಚೀಟಿ ತೊಗೊಂಡ್ಬಿಟ್ಟು ಸಿಯಾನ್ಶ್ಗೆ ಮುಡಿ ಕೊಡೋದಕ್ಕೆ ಹೋದ್ವು. ಮೊದಲು ಸ್ವಲ್ಪ ಸುಮ್ಮನೆ ತೆಗೆಸ್ಕೊಂಡು ಆರಾಮಾಗಿ ಕೂದಲ, ಆಮೇಲೆ ಲಾಸ್ಟಿಗೆ ಸ್ವಲ್ಪ ಅದಾದಮೇಲೆ ಅವನು ಸಮಾಧಾನ ಮಾಡಿ ಅವನಿಗೆ ಫ್ರೆಶ್ ಅಪ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಕರ್ಕೊಂಬಂದು ದೇವಸ್ಥಾನದ ಹತ್ರ ವಿಭೂತಿ ಇಡ್ತಾ ಇದ್ದೆ. ನಾವು ಬೆಳಗ್ಗೆ ಬೇಗ ಬಂದಿದ್ದೀವಿ, ಮತ್ತು ಇವತ್ತು ಭಾನುವಾರ, ಹಾಗಾಗಿ ಅಷ್ಟು ರಶ್ ಇಲ್ಲ ದೇವಸ್ಥಾನದಲ್ಲಿ. ರೆಗ್ಯುಲರಾಗಿ ಸೋಮವಾರ ಮತ್ತು ಮಂಗಳವಾರ ತುಂಬ ರಶ್ ಇರುತ್ತೆ ದೇವಸ್ಥಾನ ಇದು. ಸಿಯಾನ್ಶ್ ಮುಡಿ ಎಲ್ಲ ತೆಗೆಸ್ಕೊಂಬಂದ್ರು, ಇನ್ನೂ ಅಭಿಷೇಕ ಆಗ್ತಾಯಿತ್ತು, ಹಂಗಾಗಿ ಒಂದು ಅರ್ಧ ಗಂಟೆ ಹೊರಗಡೆನೇ ಕೂತಿದ್ವು. ಅಭಿಷೇಕ ಎಲ್ಲ ಆದಮೇಲೆ ಪೂಜೆ ಮಾಡೋದು. ಅಲ್ಲಿ ಕಲ್ಯಾಣಿ ಇದೆ, ಒಂದು ರೌಂಡ್ ಕಲ್ಯಾಣಿ ಎಲ್ಲ ಸುತ್ತಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ನೋಡ್ಕೊಂಡು ಬಂದ್ವು. ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಪ್ರದಕ್ಷಿಣೆ ದೇವಸ್ಥಾನ ಸುತ್ತ ಹಾಕಿ ಆಮೇಲೆ ಬಂದು ಒಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಉದ್ಯಾನವನ ಇದೆ, ಅಲ್ಲೆಲ್ಲ ಓಡಾಡಿಕೊಂಡು ಆಮೇಲೆ ಬಂದು ಕೂತ್ಕೊಂಡು ತಗೊಂಡು ಹಣ್ಕಾಯಿ ಮಾಡಿಸಿದ್ದು ಬಾಳೆಹಣ್ಣು ಕಾಯಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ತಿಂದು ಆಮೇಲೆ ಮನೆ ಕಡೆ ಬಂದ್ವು. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದೆ ಲೈಕ್ ಶೇರ್ ಫಾಲೋ ಮಾಡೋದು ಮರಿಬೇಡಿ.